ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಒಂದು ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಅಪ್ಡೇಟೆಡ್ ರಿಸಲ್ಟ್ ಆದರೆ ಬಂದಿದೆ. ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾವ ಥರ ಇದು ಅಪ್ಡೇಟೆಡ್ ರಿಸಲ್ಟ್ ಅಂದರೆ ನೋಡಿ, ನಿಮಗೆ ಡೇಟ್ ಕೂಡ ಅನಿಸುತ್ತೆ January 19, 2026 ರಿಸಲ್ಟ್ ಅಪ್ಡೇಟೆಡ್ ಅಂದರೆ ಇವತ್ತು ಜಸ್ಟ್ ಎಷ್ಟು ಟೈಮ್ ಕೂಡ ಮೆನ್ಷನ್ ಮಾಡಿದ್ದಾರೆ. 12 ಅಂದರೆ 12 ಗಂಟೆ 39 ನಿಮಿಷ, ಓಕೆನಾ. 12:39ಗೆ ರಿಸಲ್ಟ್ ಅಪ್ಡೇಟ್ ಆಗಿದೆ. ಅಂದರೆ ಈಗ ನಮ್ಮ ಒಂದು ರಿಸಲ್ಟ್ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಾರೆ, ಫಿಫ್ತ್ ಸೆಮ್ ಇವಾಗ ರಿಸಲ್ಟ್ ಬಂತಂದ. ಇದು ಫಿಫ್ತ್ ಸೆಮ್ ರಿಸಲ್ಟ್ ಅಲ್ಲ, ಅಪ್ಡೇಟೆಡ್ ರಿಸಲ್ಟ್. ಅಂದರೆ ನಿಮ್ಮ ಒಂದು ಪ್ರೀವಿಯಸ್ದು ಅಂದರೆ ಈಗ 4th ಸೆಮ್ಮಲ್ಲಿ ಓದ್ತಿರ್ತೀರಾ ಮತ್ತು 3rd ಸೆಮ್ದು ನಿಮ್ದು ಏನಾದರೂ ಯಾರ್ಯಾರಿಗೆ ಅಪ್ಡೇಟೆಡ್ ರಿಸಲ್ಟ್ ಬಿಟ್ಟಿದ್ದಾರೆ ಅಂದರೆ UG ಸ್ಟೂಡೆಂಟ್ಸ್ ಎಲ್ಲ ಒಂದು ರೀಸನ್ ಸ್ಟೂಡೆಂಟ್ಸ್ಗೆ, ಓಕೆನಾ. ಅಂದರೆ ಫಸ್ಟ್ ನೀವು ಇಲ್ಲಿವರೆಗೆ ಏನು ಸೆಮ್ಮಲ್ಲಿ ಬಂದಿದ್ದೀರಾ, ನಿಮ್ಮ ಒಂದು ಸೆಮ್ಮಲ್ಲಿ ಏನಾದರೂ ತೊಂದರೆಗಳಾಗಿತ್ತು ಅಂದರೆ ರಿವ್ಯಾಲ್ಯೂಯೇಷನ್ ಹಾಕಿ ಆ ರಿಸಲ್ಟ್ಗಳು ತೊಂದರೆಗಳಾಗಿದ್ವು. ಆಮೇಲೆ ಬರೀ ಜಸ್ಟ್ ಓನ್ಲಿ ಫಸ್ಟ್ ಸೆಮಿಸ್ಟರ್ ಅಲ್ಲ, ಎಲ್ಲ ಒಂದು ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಅಂದ್ರೆ ಲೈಕ್ ಅಪ್ ಟು 7th ಸೆಮ್ವರೆಗೂ ನಿಮ್ಗೆ ಎಲ್ಲ ಒಂದು ಅಪ್ಡೇಟೆಡ್ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ. ಜಸ್ಟ್ ಬರೀ UG ಸ್ಟೂಡೆಂಟ್ಸ್ಗೆಲ್ಲ PG ಸ್ಟೂಡೆಂಟ್ಸ್ಗೂ ಬಿಟ್ಟಿದ್ದಾರೆ. ಮತ್ತು ನೀವು ಹಾಗೆ ಏನಾದರೂ ನೀವು MTech ಮಾಡ್ತಿದ್ರೆ ಆ ಒಂದು ಸ್ಟೂಡೆಂಟ್ಸ್ ಕೂಡ ನಿಮಗೆ ಕಂಪ್ಲೀಟಾಗಿ ಅಪ್ಡೇಟೆಡ್ ರಿಸಲ್ಟ್ ಬಿಟ್ಟಿದ್ದಾರೆ. ಮತ್ತು ನಿಮಗೆ RV ಅಪ್ಡೇಟೆಡ್ ಏನಾದರೂ ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಖಂಡಿತ ಅದು ಕೂಡ ಬಿಟ್ಟಿದ್ದಾರೆ. ಅದು ಓನ್ಲಿ ಫಾರ್ PG ಸ್ಟೂಡೆಂಟ್ಸ್, ಓಕೆನಾ. ಇದೇನೋ ಅಪ್ಡೇಟೆಡ್ ರಿಸಲ್ಟ್ ರಿವ್ಯಾಲ್ಯೂಯೇಷನ್ಸ್ ಆಫ್ಟರ್ ರಿವ್ಯಾಲ್ಯೂಯೇಷನ್ ಹಾಕಿರ್ತಾರಲ್ಲ ಅವ್ರಿಗೆ ಅದು ಅಪ್ಡೇಟೆಡ್, ರಿವ್ಯಾಲ್ಯೂಯೇಷನ್ ಹಾಕಿದ್ರೆ PG ಸ್ಟೂಡೆಂಟ್ಸ್ಗೆ ಮಾತ್ರ ಅಪ್ಡೇಟೆಡ್ ರಿಸಲ್ಟ್ ಬಿಟ್ಟಿದ್ದಾರೆ. ನಾರ್ಮಲ್ ಅಂದರೆ ನಮ್ಮ ಒಂದು ಸ್ಟೂಡೆಂಟ್ಸ್ಗೆ ರಿವ್ಯಾಲ್ಯೂಯೇಷನ್ ಹಾಕಿರೋದು ಅಪ್ಡೇಟೆಡ್ ರಿಸಲ್ಟ್ ಬಿಟ್ಟಿಲ್ಲ. ಬಟ್ ಎಲ್ಲ ಒಂದು ರಿಸಲ್ಟ್ ಬಂದಿರುತ್ತಲ್ಲ ನಿಮ್ಮ ನಾರ್ಮಲ್ ರಿಸಲ್ಟ್, ಲೈಕ್ ಈಗ ಎಕ್ಸಾಮ್ ಬರೋದ ತಕ್ಷಣ ರಿಸಲ್ಟ್ ಬಂದಿರುತ್ತಲ್ಲ, ಫಸ್ಟ್ ಸೆಮ್, 3rd ಸೆಮ್, 2nd ಸೆಮ್, 4th ಸೆಮ್, 5th ಸೆಮ್, 6th ಸೆಮ್, 7th ಸೆಮ್, ಅಪ್ ಟು 7th ಸೆಮ್ವರೆಗೂ ನಿಮ್ಮ ಎಲ್ಲ ಒಂದು ರಿಸಲ್ಟು ಅಪ್ಡೇಟೆಡ್ ಆಗಿರುವಂಥ ರಿಸಲ್ಟ್ ಬಂದಿದೆ. UG ಸ್ಟೂಡೆಂಟ್ಸ್ ನಿಮ್ಮ ಒಂದು ರಿಸಲ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ, ಹಾಗೂ PG ಸ್ಟೂಡೆಂಟ್ಸ್ ಕೂಡ ನಿಮ್ಮ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ, ಹಾಗೆ MTech ಮಾಡ್ತಿರೋಂಥ ಸ್ಟೂಡೆಂಟ್ಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಸಿಗುತ್ತೆ. ವಾಟ್ಸಪ್ ಚಾನಲ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ನಿಮಗೆ ಪ್ರತಿಯೊಂದು ರಿಸಲ್ಟ್ ಅಪ್ಡೇಟ್ ಆಯಿತು ಮತ್ತು ಏನೇ ಅಪ್ಡೇಟ್ ಬಂದರೂ ವಿಡಿಯೋದು ಖಂಡಿತ ನಿಮಗೆ ಅಲ್ಲಿ ಅಪ್ಡೇಟಲ್ಲಿ ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಲಿಂಕ್ನಾದ್ರೆ ಪ್ರೊವೈಡ್ ಮಾಡ್ತಿರ್ತೀವಿ ಅಂತ ಹೇಳ್ತಾ, ಮತ್ತು ನಿಮ್ಮ ಏನಾದರೂ ಡೌಟ್ಸ್ ಇತ್ತು ಅಂದರೆ ರಿಸಲ್ಟ್ ರಿಲೇಟೆಡ್ ಎನಿ ಕ್ವೇರೀಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಅದಕ್ಕೆ ರಿಲೇಟೆಡ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಮತ್ತು 5th ಸೆಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಇನ್ನೂ 1 ವೀಕಲ್ಲೇ ನಿಮ್ಮ ರಿಸಲ್ಟ್ ಬರುವಂಥ ತುಂಬಾ ವೆರಿ ಚಾನ್ಸಸ್ ಅದರ ಇದೆ. ಎನಿವೇ 5th ಸೆಮ್ ರಿಸಲ್ಟ್ ಅಪ್ಡೇಟ್ ಬಂದರೆ ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ವಾಟ್ಸಪ್ ಚಾನಲ್ಲಿ ಅಪ್ಡೇಟ್ ಆಗಿರಿ. ಯಾಕಂದರೆ ಎನಿವೇ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಅಂದರೆ ವಾಟ್ಸಪ್ ಚಾನಲ್ಲಿ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಎಲ್ಲ ಒಂದು ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಅಪ್ಡೇಟೆಡ್ ರಿಸಲ್ಟು ಜಸ್ಟ್ ಎಷ್ಟು ಒಂದು ಹಾಫ್ ಆನ್ ಅವರ್ ಆಯಿತು ರಿಸಲ್ಟ್ ಬಿಟ್ಟು, ಆಲ್ಮೋಸ್ಟ್ 1:30 ಆಯಿತು ಅಂದರೆ 1 ಅವರ್ ಆಗ್ತಾ ಬಂತು. January 19, 2026 12:39ಗೆ ಇದು ಅಪ್ಡೇಟೆಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರೋದು. ಚೆಕ್ ಮಾಡ್ಕೊಳ್ಳಿ, ಲಿಂಕ್ ಹೇಳಿದ್ರೆ ಒಂದು ವಾಟ್ಸಪ್ ಚಾನಲ್ ಸಿಗುತ್ತೆ. ನಿಮ್ಮ ಒಂದು ಏನೇ ಡೌಟ್ಸು ಕ್ವೇರೀಸ್ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ, ನಾನು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವ ಗುಡ್ ಡೇಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.